Hello all, welcome to Creative IAS Academy. This is Lohit Kumar R here. ಈ ದಿನ ನಾವು 2024ರಲ್ಲಿ ಕೇಳಿರ್ತಕ್ಕಂತಹ ಎಸ್ ಎ ವಿಭಾಗದಲ್ಲಿ, ಅದರಲ್ಲೂ ಕೂಡ UPSC ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಎಸ್ ಎ ವಿಭಾಗದ ಕನ್ನಡದ ಅವತರಣಿಕೆಯ ಪ್ರಶ್ನೆಗಳನ್ನು ಆಬ್ಸಲ್ಯೂಟ್ಲಿ ಹಿಂದಿ ಭಾಷೆಯಲ್ಲಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ UPSC ಎಕ್ಸಾಮಲ್ಲಿ ಎಸ್ ಎ ಟಾಪಿಕನ್ನು ಕೇಳಿರ್ತಾರೆ. ಅದನ್ನು ನಿಮಗೆ ಕನ್ನಡ ಭಾಷೆಯಲ್ಲಿ ಭಾಷಾಂತರವನ್ನು ಮಾಡಿದ್ದೇವೆ. ಸೊ ದಟ್ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಈ ಟಾಪಿಕ್ಗಳು ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗ್ಬೋದು. ಒಂದು ಬಾರಿ ಟಾಪಿಕ್ಸ್ಗಳನ್ನು ಸರಿಯಾಗಿ ನೋಡ್ಕೊಳ್ಳಿ, ಅದರ ಕನ್ನಡ ಭಾಷಾಂತರವನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಮೊದಲನೇ ಎಸ್ಸೆಯನ್ನು ನಾವು ನೋಡಿದಾಗ ಇದು ಫ್ರೆಂಚ್ ಫಿಲಾಸಫರ್ ಹೇಳಿರ್ತಕ್ಕಂಥ ಮಾತಿದು, ಫ್ರೆಂಚ್ ಫಾರೆಸ್ಟ್ ಪ್ರಿಸೀಡ್ ಸಿವಿಲೈಸೇಷನ್ಸ್ ಆ್ಯಂಡ್ ಡೆಸರ್ಟ್ ಫಾಲೋ ದೆಮ್ ಅಂತೇಳಿ ಹೇಳ್ತೇವೆ. ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ ಅರಣ್ಯಗಳು ನಾಗರಿಕತೆಗಳು ಅರಣ್ಯವನ್ನು ಹಿಂಬಾಲಿಸುತ್ತವೆ, ನಾಗರಿಕತೆಯನ್ನು ಮರುಭೂಮಿ ಹಿಂಬಾಲಿಸುತ್ತದೆ ಅಂತೇಳಿ ಅದು ಸ್ಟೇಟ್ಮೆಂಟು. ನೀವು ಅದನ್ನು ಅರ್ಥ ಮಾಡ್ಕೊಂಡು ಬರೀಬೋದಾಗುತ್ತೆ. ನಂತರದಲ್ಲಿ ಎಂಪೈರ್ ಆಫ್ ದ ಫ್ಯೂಚರ್ ವಿಲ್ ಬಿ ಎಂಪೈರ್ಸ್ ಆಫ್ ದ ಮೈಂಡ್ ಅಂತ ಹೇಳಿದೆ. ಭವಿಷ್ಯದ ಸಾಮ್ರಾಜ್ಯಗಳು ಜ್ಞಾನದ ಸಾಮ್ರಾಜ್ಯಗಳಾಗಿರ್ತವೆ. ನೋಡಿ, ಇಲ್ಲಿ ಪರ್ಫೆಕ್ಟಾಗಿ ನಿಮಗೆ ಮೈಂಡ್ಗೆ ಕರೆಕ್ಟಾಗಿ ನಾವು ಟ್ರಾನ್ಸ್ಲೇಷನನ್ನು ಮಾಡಲಿಕ್ಕಾಗಲ್ಲ. ಸೊ ಇದನ್ನು ನಾವು ಅಸಂಪ್ಷನ್ ಮಾಡಿ ಜ್ಞಾನದ ಸಾಮ್ರಾಜ್ಯಗಳು ಅಂತಲೂ ಕೂಡ ಕರಿಬೋದಾಗುತ್ತೆ. ಸೊ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೀಟಾಗಿ ಸ್ವಲ್ಪ ಟ್ರೈ ಟು ಅಂಡರ್ಸ್ಟ್ಯಾಂಡ್. ದ ಎಂಪೈರ್ಸ್ ಆಫ್ ದ ಫ್ಯೂಚರ್ ವಿಲ್ ಬಿ ದ ಎಂಪೈರ್ಸ್ ಆಫ್ ದ ಮೈಂಡ್. ಓಕೆ, ಭವಿಷ್ಯದಲ್ಲಿರ್ತಕ್ಕಂಥ ಸಾಮ್ರಾಜ್ಯಗಳು ಎಂಪೈರ್ಸ್ ಆಫ್ ದ ಮೈಂಡ್ ಅಂದರೆ ಕಾನ್ಷಿಯಸ್ ಆಗಿರ್ತಕ್ಕಂಥ ಮೈಂಡ್ ಅಂತಲೂ ಕೂಡ ಹೇಳ್ಬೋದು. ದೇರ್ ಇಸ್ ನೋ ಪಾತ್ ಟು ಹ್ಯಾಪಿನೆಸ್, ಹ್ಯಾಪಿನೆಸ್ ಇಸ್ ದ ಪಾತ್. ನೋಡಿ ಎಷ್ಟು ತುಂಬ ಸಿಂಪಲ್ ಆಗಿದೆ ಇದೊಂದು ಸ್ಟೇಟ್ಮೆಂಟು. ಇದನ್ನು ತಾವು ಫಿಲಾಸಾಫಿಕಲ್ ಅಡಿಯಲ್ಲಿ ಎಸ್ಸೆಯನ್ನು ಬರೀಬೋದಾಗುತ್ತೆ. ಡೌಟರ್ ಇಸ್ ಅ ಮ್ಯಾನ್ ಆಫ್ ಸೈನ್ಸ್ ಅಂತೇಳಿದೆ. ನೋಡಿ, ಸಂದೇಹಗಾರನು ವಿಜ್ಞಾನದ ನಿಜವಾದ ಮನುಷ್ಯ ಅಂತೇಳಿದೆ. ಕನ್ನಡದ ಭಾಷಾಂತರವನ್ನು ಒಂದು ಬಾರಿ ನೋಡಿಕೊಂಡ್ರೆ ನಿಮಗೆ ಎಸ್ಸೆ ಈಸಿ ಆಗ್ತಾ ಹೋಗುತ್ತೆ. ಪ್ರಬಂಧ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೋಡಿಕೊಂಡಾಗ ನೋಡಿ, ಸೆಕ್ಷನ್ ಎ ವಿಭಾಗದಲ್ಲಿ ನಿಮಗೆ ಟೋಟಲ್ 4 ಪ್ರಬಂಧಗಳನ್ನು ಕೊಟ್ಟಿರ್ತಾರೆ. ಸೊ ಯಾವುದಾದ್ರೂ ಒಂದು ಪ್ರಬಂಧಕ್ಕೆ ತಾವು ಆನ್ಸರನ್ನು ಮಾಡಬೇಕು. ಟೋಟಲ್ 1000ದಿಂದ 1200ರವರೆಗೆ ಪ್ರಬಂಧಗಳ ಪದಗಳ ಲಿಮಿಟನ್ನು ಕೊಟ್ಟಿರುತ್ತಾರೆ, ಮಿತಿಗಳನ್ನು ಕೊಟ್ಟಿರುತ್ತಾರೆ. ಅಷ್ಟರಲ್ಲಿ ಮಾತ್ರನೇ ತಾವು ಬರೀಬೇಕಾಗುತ್ತೆ. ಇದು ಸೆಕ್ಷನ್ ಎ ವಿಭಾಗ ಆಗಿದೆ. ಎಗೇನ್ ಇದಕ್ಕೆ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ನೋಡ್ಕೊಂಡಾಗ 125 ಮಾರ್ಕ್ಸ್ ಇರುತ್ತೆ. ಸೆಕ್ಷನ್ ಬಿಯಲ್ಲಿ ಎಗೇನ್ 125 ಮಾರ್ಕ್ಸ್ ಇರುತ್ತೆ. ಸೊ ಎಗೇನ್ ಸೆಕ್ಷನ್ ಬಿಯಲ್ಲೂ ಕೂಡ 4 ರೀತಿಯಾಗಿರ್ತಕ್ಕಂಥ ಪ್ರಬಂಧಗಳಿರುತ್ತೆ. ಇದರಲ್ಲಿ ಒಂದನ್ನು ಆನ್ಸರ್ ಮಾಡಬೇಕು. ಎಗೇನ್ ಇದರಲ್ಲೂ ಕೂಡ ಲಿಮಿಟ್ ಇದೆ. 1000ದಿಂದ 1200 ಪುಟಗಳ ಲಿಮಿಟ್ ಇರುತ್ತೆ. ಟೋಟಲ್ ಸೆಕ್ಷನ್ ಎ ವಿಭಾಗದಲ್ಲಿ ಟೋಟಲ್ 12 ಪೇಜನ್ನು ಬರೆದ್ರೆ, ಸೆಕ್ಷನ್ ಬಿ ವಿಭಾಗದಲ್ಲೂ ಕೂಡ 12 ಪೇಜಸ್ಗಳಿರುತ್ತೆ. ಸೊ ನೀವು ಒಂದು ಪೇಜಿಗೆ 100 ವರ್ಡ್ಸ್ ಅಂತ ನೀವು ಕನ್ಸಿಡರ್ ಮಾಡಿದ್ರೂ ಕೂಡ ಟೋಟಲ್ 12 ಪೇಜಿಗೆ 1200 ವರ್ಡ್ಸ್ಗಳು ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಅನಾಲಿಸಿಸನ್ನು ಮಾಡಿ ಮುಂದುವರೆದಂತೆ ತಾವು ಬ್ಲೂ ಪ್ರಿಂಟನ್ನು ಕೂಡ ಲಾಸ್ಟ್ ಪೇಜಲ್ಲಿ ಹಾಕೋದಕ್ಕೆ ನಿಮಗೆ ಚಿತ್ತೂಕಾಟಿಗೆ ಪ್ಲೇಸಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಡೆಫಿನೆಟ್ಲಿ ಕಂಪಲ್ಸರಿ ಇದನ್ನು ಬ್ಲೂ ಪ್ರಿಂಟ್ ಹಾಕಿಬಿಟ್ಟೇ ಎಸ್ಸೆಯನ್ನು ಬರೀಬೇಕಾಗುತ್ತೆ. ನೋಡಿ, ಸೆಕ್ಷನ್ ಬಿ ವಿಭಾಗದಲ್ಲಿರ್ತಕ್ಕಂಥ ಎಸ್ಸೆಸ್ಗಳನ್ನು ನಿಮಗೆ ಹೆಲ್ಪ್ಫುಲ್ ಆಗಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಭಾಷೆಯಲ್ಲಿ ಬದಲಾವಣೆಯನ್ನು ಮಾಡಿಬಿಟ್ಟು ನಾವು ಕೊಟ್ಟಿದ್ದೇವೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಸೊ ಯಾರ್ಯಾರಿಗೆ UPSC ಮೇನ್ಸ್ನ ಎಸ್ಸೆ ವಿಭಾಗದಲ್ಲಿ ಯಾರ್ಯಾರಿಗೆ ಭಯ ಇರುತ್ತೋ ಈ ರೀತಿಯಾಗಿರ್ತಕ್ಕಂಥ ಭಾಷಾಂತರವನ್ನು ನೋಡೋದ್ರ ಮುಖಾಂತರ ಆ ಭಯ ಎಲ್ಲ ಹಾರಿ ಹೋಗುತ್ತೆ. ಒಂದು ಬಾರಿ ಓದ್ತೀನಿ ನಿಮಗೆ, ಆವಾಗ ಅಸಂಪ್ಷನ್ ಮಾಡೋದಕ್ಕೆ ಕೂಡ ಈಸಿ ಆಗ್ತಾ ಹೋಗುತ್ತೆ. ನೋಡಿ, ಸೋಷಿಯಲ್ ಮೀಡಿಯಾ ಇಸ್ ಟ್ರಿಗರಿಂಗ್ ಫೇರ್ ಆಫ್ ಮಿಸ್ಸಿಂಗ್ ಔಟ್ ಅಮ್ಯಾಂಗ್ಸ್ ದ ಯೂತ್, ಪ್ರೆಸಿಪಿಟೇಟಿಂಗ್ ಡಿಪ್ರೆಷನ್, ಲೋನ್ಲಿನೆಸ್ ಎಂದಿದೆ. ಸಾಮಾಜಿಕ ಮಾಧ್ಯಮ ಅಂತಕ್ಕಂಥದ್ದು ಯುವಕರಿಗೆ ಒಂದು ಪಾಸಿಟಿವ್ ಆಗಿಯೂ ಕೂಡ ಮತ್ತು ನೆಗೆಟಿವ್ ಆಗಿಯೂ ಕೂಡ ಪರಿಣಾಮ ಬೀಳ್ತಾ ಇದೆ. ಖಿನ್ನತೆ ಆಗಿರಲಿ, ಒಂಟಿತನಗಳಾಗಿರಲಿ, ಪ್ರಚೋದನೆಯನ್ನು ಮಾಡ್ತಕ್ಕಂತಹ ಅಂಶಗಳು ಕೂಡ ಆಗಿದ್ದಾವೆ. ಸೊ ಇದರ ಆಧಾರವಾಗಿ ಇಟ್ಕೊಂಡು ನೀವು ಬರೀಬೇಕಾಗುತ್ತೆ. ನಿಯರ್ಲಿ ಆಲ್ ಮೆನ್ ಕ್ಯಾನ್ ಸ್ಟ್ಯಾಂಡ್ ಅಡ್ವರ್ಸಿಟಿ ಬಟ್ ಟು ಟೆಸ್ಟ್ ದ ಕ್ಯಾರೆಕ್ಟರ್ ಗಿವ್ ದಮ್ ಪವರ್. ಬಹುತೇಕ ಎಲ್ಲ ಪುರುಷರು ಪ್ರತಿಕೂಲತೆಯನ್ನು ಎದುರಿಸಲು ಸಿದ್ಧರಾಗಿರ್ತಾರೆ, ಆದರೆ ಅವರ ವ್ಯಕ್ತಿತ್ವವನ್ನು ಪರೀಕ್ಷಿಸಲು ಅವರಿಗೆ ಅಧಿಕಾರವನ್ನು ನೀಡಬೇಕು. ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಕೆಪಾಸಿಟಿ ಏನಂತ ಗೊತ್ತಾಗಬೇಕು ಅಂದರೆ ಅವರಿಗೆ ಅಧಿಕಾರವನ್ನು ನೀಡಬೇಕು, ನಂತರನೇ ಗೊತ್ತಾಗ್ತಾ ಹೋಗುತ್ತೆ. ಆಲ್ ಐಡಿಯಾಸ್ ಹ್ಯಾವಿಂಗ್ ಲಾರ್ಜ್ ಕಾನ್ಸಿಕ್ವೆನ್ಸಸ್ ಆರ್ ಆಲ್ವೇಸ್ ಸಿಂಪಲ್. ಹೆಚ್ಚಿನ ಪರಿಣಾಮಗಳನ್ನು ಉಂಟು ಮಾಡುವ ಎಲ್ಲ ವಿಚಾರಗಳು ಯಾವಾಗಲೂ ಸರಳವಾಗಿರುತ್ತವೆ. ದ ಕಾಸ್ಟ್ ಆಫ್ ಬೀಯಿಂಗ್ ರಾಂಗ್ ಈಸ್ ಲೆಸ್ ದ್ಯಾನ್ ದ ಕಾಸ್ಟ್ ಆಫ್ ಡೂಯಿಂಗ್ ನಥಿಂಗ್. ನೋಡಿ, ಇದು ಒಂದು ಒನ್ ಆಫ್ ದ ಫೇವ್ರೇಟ್ ಅಂತಲೂ ಕೂಡ ಹೇಳ್ಬೋದು. ಈಗ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತೇಳಿ ಒಂದು ಪ್ರೋವರ್ಬ್ ಇದೆ ನೋಡಿ, ರೈಟ್. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತೇಳಿ ಒಂದು ಪ್ರೋವರ್ಬ್ ಇದೆಯಲ್ಲ, ಇದು ಅದಕ್ಕೆ ಅದೇ ರೀತಿಯಾಗಿರ್ತಕ್ಕಂಥ ಸಿಮಿಲರ್ ಆಗಿದೆ. ಬಟ್ ನಾವು ಯಾವಾಗಲೂ ಕೂಡ ರಾಂಗ್ ಸ್ಟೆಪ್ಪನ್ನು ಇಡಬಾರ್ದು, ರೈಟ್. ಏನೂ ಮಾಡದಿದ್ರೂ ಪರವಾಗಿದ್ರೂ ಕೂಡ ರಾಂಗ್ ಸ್ಟೆಪ್ಪನ್ನು ಇಡಬಾರ್ದು ಅನ್ನೋ ಒಂದು ವಿಷಯವನ್ನು ಈ ಒಂದು ಪ್ರಬಂಧ ಹೇಳ್ತಾ ಇದೆ. ತಪ್ಪು ಕಾರ್ಯಗಳನ್ನು ಮಾಡುವುದರಿಂದ ಉಂಟಾಗುವ ಪರಿಣಾಮವು ಯಾವುದೇ ಕ್ರಮಗಳನ್ನು ಕೈಗೊಳ್ಳೋದಿರುವ ಕಾರ್ಯಕ್ಕಿಂತ ಕಡಿಮೆ ಆಗಿರುತ್ತದೆ. ಅರ್ಥ ಆಗ್ತಿದೆಯಾ ನಿಮಗೆ? ಸಮಥಿಂಗ್ ಇಸ್ ದಾನ್ ಬೆಟರ್ ದ್ಯಾನ್ ನಥಿಂಗ್ ಅಂತೇಳಿದಿಲ್ಲ, ಅದರ ಒಂದು ವಿರುದ್ಧವಾಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೊಂದಿದೆ. ಸೊ ಎಸ್ಸೆ ಪೇಪರನ್ನು ಬರೆಯುವಂತಹ ಸಂದರ್ಭದಲ್ಲಿ ಒನ್ ಆಫ್ ದ ಕೀ ಅಡ್ವೈಸ್ ಏನನ್ನು ನಾವು ತಿಳ್ಕೊಬೇಕು ಅಂದರೆ, ತುಂಬ ಸರಿ ಬರೆದು ರೈಟಿಂಗ್ ಪ್ರಾಕ್ಟೀಸನ್ನು ನಾವು ಹೆಚ್ಚು ಮಾಡ್ಕೊಂಡಿರಬೇಕು.
ಆಗ ಮಾತ್ರ 3 ಅವರಲ್ಲಿ ನಿಮಗೆ 2 ರೀತಿಯಾಗಿರ್ತಕ್ಕಂಥ ಎಸ್ಸೇನ ಬರೆಯೋದಕ್ಕೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನಾನು ಕೇವಲ IAS ಮತ್ತು KS ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಮಾತಾಡ್ತಿಲ್ಲ, ಈವನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೂ ಕೂಡ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಿಮಗೆ ಸಮಥಿಂಗ್ 600ರಿಂದ 700 ವರ್ಡ್ಸ್ಗಳು ಬರಿಬೇಕಾಗತ್ತೆ. ಓಕೆನಾ. ಪೇಪರ್ ಫಸ್ಟಲ್ಲಿ ನಿಮಗೆ ತುಂಬ ಕಡಿಮೆ ಸಮಯ ಇರೋದ್ರಿಂದ ಹೆಚ್ಚು ಪ್ರಾಕ್ಟೀಸನ್ನು ಮಾಡೋದ್ರ ಮುಖಾಂತರವಾಗಿ ಎಸ್ಸೆಯನ್ನು ನೀವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದಾಗತ್ತೆ. ಮುಂದುವರೆದಂತೆ ಎಸ್ಸೆ ಏನಕ್ಕೆ ನಾನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಂದರೆ, ಎಸ್ಸೆನ ಸ್ಕೋರ್ ಮಾಡೋದು ಅಂದರೆ ಅತಿ ಹೆಚ್ಚು ಸ್ಕೋರ್ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಈಸಿಯಾಗಿರ್ತಕ್ಕಂಥ ಟೂಲ್ ಏನು ಅಂತ ತಿಳ್ಕೊಂಡಾಗ ಎಸ್ಸೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗತ್ತೆ. ನೋಡಿ, ನಿಮಗೆ ಸರಿಸುಮಾರು 20 ಮಾರ್ಕ್ಸ್ ನಿಮಗೆ PSAಯಲ್ಲಿ ಎಸ್ಸೆ ವಿಭಾಗದಿಂದ ಬರುತ್ತೆ. ಇಟ್ ಈಸ್ ದ ಬೆಸ್ಟ್ ಆಪರ್ಚುನಿಟಿ ಆ್ಯಂಡ್ ಈಸಿಯೆಸ್ಟ್ ಆಪರ್ಚುನಿಟಿ ಟು ಸ್ಕೋರ್ ಮೋರ್. ಓಕೆ, ನಿಮಗೆ ಟ್ರಾನ್ಸ್ಲೇಷನ್ ವಿಭಾಗದಲ್ಲಿ ಕಡಿಮೆ ಬರ್ಬೋದು, ಅರ್ಥ ಆಗ್ತಿದೆಯಾ, ಕನ್ನಡ ಟು ಇಂಗ್ಲೀಷ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಟು ಕನ್ನಡ ಆಗಿರ್ಬೋದು. ನಂತರದಲ್ಲಿ ಪ್ರಿಸೈಸ್ ರೇಟಿಂಗಲ್ಲಿ ಕಡಿಮೆ ಬರ್ಬೋದು. ಬಟ್ ನೀವು ಉತ್ತಮವಾಗಿರ್ತಕ್ಕಂಥ ಪ್ರಬಂಧ ಬರೆದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಕಡಿಮೆ ಮಾರ್ಕ್ಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಆದುದರಿಂದ ಎಸ್ಸೆ ಇಸ್ ದ ಬೆಸ್ಟ್ ಆಪರ್ಚುನಿಟಿ ಟು ಸ್ಕೋರ್ ಮೋರ್. ಇದು KS ಎಕ್ಸಾಮಿಗೂ ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ, ನಂತರದಲ್ಲಿ IAS ಎಕ್ಸಾಮಿಗೂ ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನೋಡಿ, ಇಲ್ಲೊಬ್ರದ್ದು ಸ್ಟೇಟ್ಮೆಂಟನ್ನು ಕೊಡ್ತೀನಿ. ಈ ಸ್ಟೇಟ್ಮೆಂಟನ್ನು ತಾವು ಎಲ್ಲಿ ಬಳಸ್ಕೊಳ್ಬೋದು ಅಂತ ತಾವೇ ಐಡೆಂಟಿಫೈ ಮಾಡಬೇಕು. ಇದನ್ನು ಸ್ಟೇಟ್ಮೆಂಟನ್ನು ಹೇಳಿದವ್ರು ಯಾರು ಅಂತಲೂ ಕೂಡ ಹೇಳ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಅಮರ್ತ್ಯ ಸೇನ್ ಅಂತೇಳಿ ಈಸ್ ಅ ನೋಬೆಲ್ ಲಾರೆಟ್, ಅಂದರೆ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಮರ್ತ್ಯ ಸೇನ್. ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಕೊಡಲಾಗಿದೆ. ಪಾವರ್ಟಿ ಆ್ಯಂಡ್ ಜಸ್ಟಿಸ್ ಅಂತಕ್ಕಂಥ, ಪಾವರ್ಟಿ ಆ್ಯಂಡ್ ಫೆಮೆನ್ ಅಂತಕ್ಕಂಥ ಪುಸ್ತಕದಲ್ಲಿ ಇವರು ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ವುಮೆನ್ ಎಂಪವರ್ಮೆಂಟ್ ಇಸ್ ದ ಕೀ ಟು ಅಚೀವ್ ದ ಫ್ಯೂಚರ್ ವಿ ವಾಂಟ್ ಅಂತೇಳಿ. ಅಂದರೆ ವುಮೆನ್ ಎಂಪವರ್ಮೆಂಟಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಎಸ್ಸೆಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಡಿಗ್ನಿಟರೀಸ್ಗಳ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಂತಹ ಸಂದರ್ಭದಲ್ಲಿ ತಮ್ಮ ಆನ್ಸರ್ನ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಆದುದರಿಂದ ನಮಗೆ ಅತಿ ಪ್ರಮುಖವಾಗಿರ್ತಕ್ಕಂತಹ ಭವಿಷ್ಯ ಬೇಕು ಅಂದರೆ, ತುಂಬ ಅನುಕೂಲಕರವಾಗಿರ್ತಕ್ಕಂಥ ಭವಿಷ್ಯ ಬೇಕು ಅಂದರೆ ಮಹಿಳಾ ಸಬಲೀಕರಣ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾರ್ಗ ಅಂಥೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ತಾವು ಎಸ್ಸೆಗಳಲ್ಲಿ ಬಳಸಿದಂತಹ ಸಂದರ್ಭದಲ್ಲಿ ತಮ್ಮ ಎಸ್ಸೆ ಕ್ವಾಲಿಟೀಸ್ಗಳು, ಅದರ ಒಂದು ಸ್ಟ್ಯಾಂಡರ್ಡ್ಸ್ಗಳು ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ದಟ್ ಇವ್ಯಾಲ್ಯೂಯೇಟರ್ ಕ್ಯಾನ್ ಗಿವ್ ಮೋರ್ ನಂಬರ್ ಆಫ್ ಮಾರ್ಕ್ಸ್. ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಹೆಚ್ಚಿನ ಮಾಹಿತಿ ಬೇಕಾದಂಥ ಸಂದರ್ಭದಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ನಂಡ.